ರೀ ಫೋನ್ ಬರ್ತಾ ಇದೆ ನೋಡಿ. ರೀ ಓಯ್ ರೀ ಫೋನ್ ಫೋನ್. ಹಲೋ, ಬರ್ಬೇಕಾದ್ರೆ 2 ಬಲ್ಬ್ ತಗೊಂಡ್ ಬನ್ನಿ. ಇನ್ನೇನಾದ್ರೂ ಬೇಕಾ? ಹಲೋ ಹಲೋ, ಛೇ ಸರಿಯಾಗಿ ಮಾತಾಡೋದು ಇಲ್ಲ. ಯಾರೀ ಫೋನ್ ಮಾಡಿದ್ದು? ನಿಮ್ ವೈಫ್ ಅನ್ಸತ್ತೆ. ಸ್ನಾನ ಮಾಡಾದ್ಮೇಲೆ ಫ್ರೆಶ್ ಅನ್ಸ್ತಾ ಇದೆ. ಏನ್ ಜಗಳ? ನಿನ್ ಹೆಂಡತಿ ಕೋಪದಲ್ಲಿ ಏನಾದ್ರೂ ಬೈದ್ಲಾ? ಕೋಪ ಮಾಡ್ಕೊಳೋದಲ್ಲ, ಮಾತಾಡಕ್ಕೂ ಟೈಮ್ ಇಲ್ಲ ಅವಳ ಹತ್ರ. ಇವಾಗ ಏನಕ್ಕೆ ಫೋನ್ ಮಾಡಿದ್ಲ ಗೊತ್ತಾ? 2 ಬಲ್ಬ್ಗಳು ಬೇಕಂತೆ, ಅದಕ್ಕೆ ಮಾಡಿದಾಳೆ. ನೋಡಿದ್ಯಾ ಹೆಂಗಿದ್ಯೋ? ಹೋಗ್ಲಿ ಬಿಡ್ರಿ, ಟೆನ್ಷನ್ ಆಗ್ಬೇಡಿ. ನೀವು ಇಷ್ಟೊಂದು ಟೆನ್ಷನ್ ತಗೊಂತಾ ಇದ್ರೆ ಇರೋ 2 ಕೂದ್ಲೂನು ಉದ್ರೋಗುತ್ತೆ. ಆಮೇಲೆ ವಿಗ್ ಹಾಕೋಬೇಕಾಗತ್ತೆ. ನಿಮಗದು ಸೂಟ್ ಆಗಲ್ಲ ಸರ್. ಮಕ್ಳು ನಿಮ್ ಜೊತೆ ಮಾತಾಡ್ತಾ ಇದ್ದಾರಾ? ಅವ್ರು 3 ಜನ ಒಂದೇ ತರ. ಕೆಲ್ಸ ಇದ್ರೆ ಮಾತ್ರನೇ ನನ್ನ ಹತ್ರ ಮಾತಾಡೋದು. ಅಯ್ಯಯ್ಯೋ, ಹೋದ ವಾರ ಕೂಡ ನಮ್ಮ ಮಗಳು ಲ್ಯಾಪ್ಟಾಪ್ ಬೇಕು ಅಂದ್ಲು. ನಾನೇ ಕೊಡ್ಸ್ದೆ. ಕೊಡ್ಸಿದ್ಮೇಲೆ 1 ಮಾತು ಕೂಡ ಇಲ್ಲ. ಮತ್ತೆ ಮಗ? ಅವನ್ ಕೂಡ ಅಷ್ಟೇ. ಅವನ್ ಕೂಡ ಯಾವ್ದೋ ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದ್ದ. ಲವ್ ಮಾಡ್ತಾ ಇದ್ದಾನ? ಹುಡುಗಿನ್ ನೋಡಿದಿರಾ? ಹುಡುಗಿನ್ ನಾನ್ ನೋಡ್ಲಿಲ್ಲ. ಅವನ್ ಫೋನಲ್ಲಿ ಮಾತಾಡೋದ್ ನೋಡಿದ್ರೆ ಆ ಹುಡುಗಿ ಹತ್ರನೇ ಮಾತಾಡ್ತಿದ್ದಾನ ಅನ್ಸ್ತಿತ್ತು. ನನಗ ಹಂಗೆ ಅನ್ನಿಸ್ತಪ್ಪ. ನಾವ ವಯಸ್ಸನ್ ದಾಟ್ಬಿಟ್ಟೆ ಅಲ್ವಾ ಬಂದಿದ್ದು. ಹಂಗಂತ ಅನುಮಾನ ಪಡ್ಕೊಂಡು ಊಹೆ ಮಾಡ್ಕೊಂಬೇಡಿ. ಅವ್ರ ಈ ಕಾಲದ ಮಕ್ಳು. ನಾನ್ ಹೋಗಿ ಕೇಳಲ್ಲ ಅವನ ಹತ್ರ. ಅಯ್ಯೋ, ನಾನೊಂದು ವಿಷಯ ಮರ್ತೋದೆ. ಆ ಬ್ಯಾಗ್ ಎತ್ಕೋ. ನನ್ಗೋಸ್ಕರ ತಂದ್ರ? ನಿನಗ್ ತುಂಬಾ ಇಷ್ಟ ಅಲ್ವಾ? ನನಗ್ ಬೇಡ, ಶುಗರ್ ಇದೆ. ಸುಮ್ನೆ ಇರ್ರಿ, ಇಷ್ಟ ತಿಂದ್ರೆ ಶುಗರ್ ಏನ್ ಜಾಸ್ತಿ ಆಗಲ್ಲ. ಸುಮ್ನೆ ತಿನ್ನಿ, ಬಾಯ್ ತೆಗಿರಿ. ತೆಗಿರಿ. That's like a good boy. ರೀ, ಹೆಂಡತಿ ಜೊತೆ ಜಗಳಕ್ಕೆ ಏನ್ ಕಾರಣ ಗೊತ್ತಾ? ಗೊತ್ತಾ? ಏನು? ಹೇಳ್ತೀನಿ. ಇಂಗ್ಲಿಷಲ್ಲಿ ಏನೋ ಹೇಳ್ತಾರಲ್ಲ. ಛೇ, ಇವತ್ ಬೆಳಗ್ಗೆನೂ ನೆನ್ಪಾಯ್ತು ರೀ. ಅದನ್ನ ಕನ್ನಡದಲ್ಲಿ ಮಾನಸಿಕ ಒತ್ತಡ ಅಂತಾರೆ. ಖಂಡಿತವಾಗ್ಲೂ ಮಾನಸಿಕ ಒತ್ತಡನೇ. ಮಾನಸಿಕ ಒತ್ತಡನ? ಅದೇ ರೀ. ನಿನಗೆ ಹೆಂಗ್ ಗೊತ್ತು? ಚಿನ್ನ, ನನ್ಗೆ ಈ ಕನೆಕ್ಷನೇ ಅಲ್ಲ, ತುಂಬಾ ಕನೆಕ್ಷನ್ ಇದೆ ನನ್ಗೆ. ಮೊದ್ಲು ಹೇಳದ್ ಕೇಳು. ಇವಾಗ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಸುಮಾರು 6 ವರ್ಷ ಆಗಿರ್ಬೇಕು. 6 ವರ್ಷ ಅಲ್ವಾ? 6 ವರ್ಷ ಮುಂಚೆ ತಾನೇ ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದು. ಹೇಳಿ. ಅದಕ್ಕೆ ನಾನೊಬ್ನೇ ಕಾರಣ ಅಲ್ಲ ಅಲ್ವಲ್ಲ, ಅವಳು ಆಗಿರ್ಬೋದಲ್ವಾ? ಆಗ್ಬೋದು,
ಆದ್ರೆ ಅಬಾರ್ಷನ್ ಬೇಡ ಅಂತ ಹೇಳಿದ್ ನೀವ್ ತಾನೆ? ಹೌದು. ಅಬಾರ್ಷನ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್. ಅದರಿಂದ ಅವಳ ಪ್ರಾಣಕ್ಕೆ ಅಪಾಯ ಇತ್ತು. ಅದೆಲ್ಲ ನಿಜ ಕಣ್ರಿ. ಆದ್ರೆ ಮಗು ಹುಟ್ಟಿದ ತಕ್ಷಣನೇ ಸತ್ತೋಯ್ತಲ್ವಾ? ಅದಾದ್ಮೇಲೆ ಇದಕ್ಕೆಲ್ಲ ನೀವೇ ಕಾರಣ ಅಂದ್ಬಿಟ್ಟು ಅವಳು ಅಸೆಸ್ಕೋತಾ ಇರ್ಬೇಕು. ಇದರಿಂದ ಅವಳಿಗೆ ನೆಮ್ಮದಿ ಸಿಗ್ತಾ ಇರ್ಬೇಕು. ನಿಮ್ಮ ಮಕ್ಳನ್ನ ದೂರ ಮಾಡೋ ಕಾರಣ ಅದೇ ಇರ್ಬೇಕು. ಇರ್ಬೋದಲ್ವಾ? ಇರ್ಬೋದು. ಆದ್ರೆ ಜಾಸ್ತಿ ಸಮಸ್ಯೆ ನಂಗೆ ಗೊತ್ತಿಲ್ಲ. ಸಮಸ್ಯೆ ಇದೇ ಇರ್ಬೇಕು. ಅಬ್ಬಾ, ಆ ಸೊಂಟ ಯಪ್ಪ. ಸ್ವಲ್ಪ ಸೊಂಟದ ಮೇಲೆ ಹತ್ತಿ ಮಲಗ್ತೀರಾ ರೀ? ಸ್ವಲ್ಪ ನನ್ನ ಸೊಂಟದ ಮೇಲೆ ತಲೆ ಹಾಕಿ ಮಲಗ್ತೀರಾ? ಸ್ವಲ್ಪ ಸರಿಯಾಗಿ ಮಲ್ಕೊಳ್ರಿ. ಆಮೇಲೆ ಆಫೀಸಲ್ಲಿ ಹೋದ್ವಾರ ಹುಡುಕ್ತಿದ್ದ ಫೈಲ್ ಸಿಕ್ತಾ? ಎಲ್ ಸಿಕ್ತು? ಅದನ್ನ ಶ್ರೀಧರ್ ಸರ್ ಅವ್ರ ಮನೆಗೆ ಎತ್ಕೊಂಡು ಹೋಗಿದ್ರು. ನಾನು ಹೇಳಿಲ್ವಾ? ನಾನು ಅವತ್ತೇ ಹೇಳ್ದೆ ಶ್ರೀಧರ್ ಸರ್ ಅವ್ರ ಮನೆಯಲ್ಲೇ ಇದೆ ಅಂತ. ಶ್ರೀಧರ್ ಸರ್ ಅವರು ಸ್ವಲ್ಪ ದಿವಸದಿಂದ ಎಲ್ಲ ಮರ್ತೋಗ್ತಾ ಇದಾರಲ್ವಾ? ಆಮೇಲೆ ನಿಮ್ಮ ಹೆಂಡತಿಗೆ ಏನ್ ರೋಗ ಅಂತ ನಾನು ತಿಳ್ಕೊಂಡೆ. ಪೋಸ್ಟ್ ಟ್ರಾಮ್ಯಾಟಿಕ್ ಟೆಸ್ಟ್ ಅದ್ರ ಹೆಸರು. ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವಳ ಮನೋರೋಗ ಎಲ್ಲ ವಾಸಿ ಆಗುತ್ತೆ. ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೀ ರೀ ಹೋಗೋಣ, ಟೈಮ್ ಆಗ್ತಾ ಇದೆ. ಹೊರಡೋಣ ಹೊರಡೋಣ. ನಾನ್ ಮನೆಗೆ ಹೋಗ್ಬೇಕು. ಹೊರಡೋಣ. ಛೇ, ಇವ್ರೇನ್ ಕೀಳಕ್ಕೆ ರೂಮ್ ತಗೊಂತಾರೋ? ಒಳಗ್ ಕತೆಗಳು ಹೇಳ್ಕೊಂತಿದ್ದಾರೆ. ಕತೆನ ಮನೇಲೆ ಮಾತಾಡ್ಬೋದಲ್ವಾ? ಏನ್ರಿ ನಿದ್ದೆ ಮಾಡ್ತಾ ಇದ್ದೀರಾ? ಎಲ್ಲ ವೇಸ್ಟೇ. அந்திப்பகலுன்னே நான் ஆண்டவனேதைத்தான் ராரிராரோ ஓராரிரோ ಏ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಮ್ಮ ಅಜ್ಜಿ ಇದ್ದಿದ್ದು. ಅಳ್ವಳ್ಳಿ ಅಂತ ಕೊಡಿ. ಹಲೋ, ಎಲ್ಲಿದ್ದೀರಾ? ನಾನು ಭಾಳ ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಒಂದು ಯಾವಾಗ ನೋಡಿದ್ರೆ ಬಿಸಿ, ಇಲ್ಲದ್ರೆ ಸ್ವಿಚ್ ಆಫ್. ನಿಜವಾಗ್ಲೂನಾ? ನಂಗೆ ಯಾವ ಕಾಲು ಬರ್ಲಿಲ್ವೇ? ಹಾ, ಏನೂ ಇಲ್ಲ, ಮನಸ್ಸಿಗೊಂಥರ ಆಗ್ತಿದೆ. ಮನ್ಸ್ ಕೊಡ್ತಿರೋ ನಾನು ಎಲ್ರೂ ನಂಬೇಕಾ? ಅದೇನೂ ಇಲ್ಲ. ಒಂದೇ ಸಾರಿ ನಿಮ್ ಕಾಲ್ ನೋಡಿದ್ದು, ತಿರ್ಗಾ ಫೋನ್ ಮಾಡೋಣ ಅನ್ಕೊಂಡೆ, ಆದ್ರೆ ಮರ್ತೋಯ್ತು. ನಿನ್ನ ಮರೆಯಕ್ ಆಗ್ತಿಲ್ಲ ನನ್ನ ಕೈಲಿ. ಆಹಾ, ಓ ಅವಳು ನನಗೆ ತಿರ್ಗಾ ಕಾಲ್ ಮಾಡಿದ್ಲು ಗೊತ್ತಾ? ಆಹಾ, ಯಾವಾಗ? ಸೂಪರ್. ನಿನ್ನೆ. ಇಲ್ಲ ಮೊನ್ನೆ. ಒಳ್ಳೆ ವಿಷಯನೇ ಅಲ್ವಾ? ಈ ಕುಡಿಯೋ ಜೀವನ ಬಿಟ್ಟು ಒಳ್ಳೆ ಜೀವನ ಸಾಕ್ಸು. ಸರಿ, ಹಾಗೆ ಮಾಡ್ತೀನಿ. ಬಹಳ ಸಂತೋಷ ಆಗ್ತಿದೆ. ಓಹೋ, ಲೆಕ್ಕ ಇಡ್ತೀನಿ ಬಿಡು. ಸರಿ, ನಾನು ಹೇಳದ್ ಕೇಳು. ಹೇಳಿ. ನನಗೆ ಇಷ್ಟವಾಗಿರೋ ಗಿಫ್ಟ್ ನಾನೇನು ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅದನ್ನ ನೀನು ಖಂಡಿತ ತಗೋಬೇಕು. ಏನದು? ಅದು ಒಂದು ಚಿಕ್ಕ ಬಹುಮಾನ, ನನ್ನ ಸಂತೋಷಕ್ಕೋಸ್ಕರ. ಓಹೋ, ತಗೊಂತೀನಿ. ಒಂದ್ ನಿಮಿಷ. ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಏನದು? ನನಗೋಸ್ಕರ ಒಂದೆರಡು ಲೈನ್ ಹಾಡಾಡ್ತೀಯಾ? ಅಯ್ಯೋ, ನಾ ಬಸ್ಸಲ್ಲಿದ್ದೀನಿ. ಪರವಾಗಿಲ್ಲ, ಪ್ಲೀಸ್ ನನ್ ಚಿನ್ ಹಾಡು. ಆಡ್ತೀನಿರು. ಓಕೆ ಬಂಗಾರ. ರಾಸಾವೆಯುಣ್ಣ
ರಾಜನ ಬೇರೆ ಏನೋ ಹೆಸರು ಬರ್ಬೇಕಲ್ವಾ? ಇದು ನನ್ ರಾಜನ್ಗೋಸ್ಕರ ಆಡ್ತಿರೋ ಹಾಡು. ನೀನೇ ನನ್ ರಾಜ, ಮಾತಾಡ್ದೆ ನನ್ ಮಾತ್ ಕೇಳಿ. ನೀನ್ ಹೇಳಿದ್ರೆ ಕರೆಕ್ಟೇ ಬಿಡು. ಅಲ್ಲೇನ ಹಾಡು? ಕಾತಾಡಿ ಪೋಲಾಡದು ರಾಸಾವೆಯುಣ್ಣ ಕಾಣಾದ ನಿಂಜ ಕಾತಾಡಿ ಪೋಲಾಡದು. ಅದೆಲ್ಲ ಸರಿ, ನಾವಿಬ್ರು ಯಾವಾಗ ಸಿಗೋಣ? ಓದೇ ತಿಂತೀರಾ, ಗಲಾಟಿ ಮಾಡ್ದಿರಾ ಅಲ್ಲೇ ಇರಿ. ನನ್ ಮನಸ್ಸು ಮಾತು ಕೇಳ್ತಾ ಇಲ್ಲ, ಯಾವಾಗ ಸಿಗೋಣ ನಾವು? ಆಹಾ, ಅರ್ಥ ಆಯ್ತು.